ಮಂಡ್ಯದಲ್ಲಿ ಒಂದು ದಿನ ರ್ಯಾಂಡಮ್ ಮಿನಿ ಬ್ಲಾಗ್. ನಾವು ಕೃತಿಕಾ ಅವ್ರ ಊರಲ್ಲಿ ಇದ್ವಿ. ಬೆಳಗ್ಗೆ ಎದ್ದು ತಿಂಡಿ ತಿಂದು ನಾನು ಇನ್ಸ್ಟಾಗ್ರಾಮಲ್ಲಿ ಲೈಫ್ ಇನ್ ಊರು ಅಂತ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ. ನೀವೇನಾದ್ರು ನೋಡಿಲ್ಲ ಅಂದರೆ ಹೋಗಿ ನೋಡಿ. ಅದು ಹಳ್ಳಿ ಲೈಫ್ ಕಾನ್ಸೆಪ್ಟ್ ಬಗ್ಗೆ ಅದ್ರದ್ದು ಕ್ಲಿಪ್ಪಿಂಗ್ಸ್ ತೊಗೋಬೇಕಾಗಿತ್ತು. ಸೊ ಹೊರಗಡೆ ಹೋಗಿ ಅದನ್ನ ತೊಗೊಂಡು ಬಂದ್ವಿ. ಸೋನು ಆಮ್ಲೆಟ್ ಹಾಕೊಟ್ಟು ಅದನ್ನ ತಿನ್ಕೊಂಡು ನಮ್ಮ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ನಾನು ಮತ್ತೆ ಕೃತಿಕಾ ಅವ್ರ ಊರಿಗೆ ವಾಪಸ್ ಬಂದೆ. ಬಿಕಾಸ್ ನಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳೋದಿತ್ತು. ಇದು ಕೃತಿಕಾ ಅವ್ರ ಮನೆ ಎತ್ತುಗಳು ಸಿಂಚು ಮಿಂಚು ಅಂತ. ಅಂಕಲ್ ನಮಗೆ ಎತ್ತಿನ ಗಾಡಿ ಕಟ್ಕೊಟ್ರು. ಯಾಕಂದರೆ ನಮಗೆ ಎತ್ತಿನ ಗಾಡಿಯಲ್ಲಿ ಹೋಗೋ ಥರ ಕ್ಲಿಪ್ಪಿಂಗ್ಸ್ ಕೂಡ ಬೇಕಾಗಿತ್ತು. ಸೊ ನಾವು ಎಲ್ಲರೂ ಎತ್ತಿನ ಗಾಡಿಯಲ್ಲಿ ಊರು ಸುತ್ತ ಒಂದು ರೌಂಡ್ ಹೋಗಿದ್ದು ಬಂದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಲ್ಲಿಂದ ನಾವು ಕೃತಿಕಾ ಅವ್ರದ್ದು ಗದ್ದೆಗೆ ಹೋದ್ವಿ ಎಳ್ನೀರು ಕುಡಿಯೋಕ್ಕಂತ. ಎಳ್ನೀರು ಕುಡ್ಕೊಂಡು ವಾಪಸ್ ನಾವು ಮನೆಗೆ ಹೋಗೋಷ್ಟರಲ್ಲಿ ಸಂಜೆ ಆಗಿತ್ತು. ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮಂಡ್ಯಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ. ಏನಾದರೂ ತಿನ್ಬೇಕು ಅನಿಸ್ತಾ ಇತ್ತು ಎಲ್ಲರಿಗೂ. ಸೊ ಮಂಡ್ಯದಲ್ಲಿ ನಾವು ಫಸ್ಟು MVG ಬೇಕ್ರಿಗೆ ಬಂದ್ವಿ. ನೀವೇನಾದರೂ ಮಂಡ್ಯದವರಾಗಿದ್ದರೆ ನಿಮಗೆ ಗೊತ್ತು, ಇಟ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಬೇಕ್ರಿ ನಮ್ಮ ಮಂಡ್ಯದಲ್ಲಿ. ಆ್ಯಂಡ್ ಇಲ್ಲಿ ಅಂಬಿ ಹನಿ ಕೇಕ್ ತುಂಬ ಫೇಮಸ್. ಯಾಕಂದರೆ ಅಂಬರೀಷ್ ಅವ್ರಿಗೆ ಹನಿ ಕೇಕ್ ಇಷ್ಟ ಇತ್ತಂತೆ ಅಂತ ಆ ಹೆಸರೇ ಇಟ್ಟಿದ್ದಾರೆ. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿದ್ದರಿಂದ ಅದು ಆಲ್ರೆಡಿ ಖಾಲಿ ಆಗಿತ್ತು. ನಾವು ಪೈನಾಪಲ್ ಹನಿ ಕೇಕ್ ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ನನಗೆ ಎಲ್ಲದಕ್ಕಿಂತ ಇಲ್ಲಿ ಪನ್ನೀರ್ ದಹಿ ಪಫ್ಸ್ ಮತ್ತು ಮಶ್ರೂಮ್ ದಹಿ ಪಫ್ಸ್ ಅಂತ ಮಾಡ್ತಾರೆ, ಸಖತ್ ಇಷ್ಟ. ನೆಕ್ಸ್ಟ್ ನಾವು ಶುಗರ್ಲ್ಯಾಂಡ್ ಬಿರಿಯಾನಿ ಕೆಫೆಗೆ ಬಂದ್ವಿ. ಇದು ಮೊದಲು ಚಾಮುಂಡೇಶ್ವರಿ ನಗರದಲ್ಲಿತ್ತಲ್ಲ, ಅವರೇ ಇವಾಗ ಕಾರ್ಮಲ್ ಸ್ಕೂಲ್ ಹತ್ರ ಅಪೋಲೋ ಫಾರ್ಮಸ್ ಇದೆಯಲ್ಲ ಅಲ್ಲಿ ಇಟ್ಟಿದ್ದಾರೆ. ನಾವು ಬಿರಿಯಾನಿ ರೈಸ್ ತೊಗೊಂಡ್ವಿ ಮತ್ತು ಚಿಕನ್ ಲಾಲಿಪಾಪ್ ತೊಗೊಂಡ್ವಿ. ಸಕ್ಕತ್ತಾಗಿತ್ತು ಟೇಸ್ಟ್. ಪ್ರೈಸ್ ಕೂಡ ತುಂಬ ಅಫೋರ್ಡಬಲ್ ಆಗಿತ್ತು. ಸೊ ನಂಗೆ ಇಷ್ಟ ಆಯಿತು. ಅದು ತಿನ್ಕೊಂಡು ಮನೆಗೆ ಬಂದ್ವಿ.